ನ್ಯಾಯಾಂಗಬಂಧನದಲ್ಲಿರ್ತಕ್ಕಂತಹ ದರ್ಶನ್ ಅಂಡ್ ಗ್ಯಾಂಗ್ಗೆ ಇನ್ನೂ 4 ದಿನಗಳ ಕಾಲ ನ್ಯಾಯಾಂಗಬಂಧನ ವಿಸ್ತರಣೆಯಾಗಿದೆ. ಇದು ಒಂದು ಭಾಗ. ಯಾಕಂದರೆ ನಿನ್ನೆಗಷ್ಟೇ ಒಂದು ದಿನಕ್ಕೆ ವಿಸ್ತರಣೆ ಮಾಡಿದ್ರು ನ್ಯಾಯಾಂಗಬಂಧನವನ್ನು. ಇದೊಂದು ಭಾಗ ಆಯಿತು. ಆದರೆ ಈಗ ಏನಾಯಿತು, ಇವತ್ತಿನ ಒಂದು ವಿಚಾರಣೆಯಲ್ಲಿ ಇನ್ನೂ 4 ದಿನಗಳ ಕಾಲ ಜುಡಿಷಿಯಲ್ ಕಸ್ಟಡಿಯಲ್ಲಿಯೇ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಇರಲಿ ಅಂತ ಹೇಳಿ ನ್ಯಾಯಾಧೀಶರು ತೀರ್ಮಾನವನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ದರ್ಶನ್ ಪ್ರತಾಪ ಇದೆಯಲ್ಲ ಬಳ್ಳಾರಿಯ ಜೈಲಿನಲ್ಲಿ, ಅದ್ಯಾಕೋ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. 17ನೇ ತಾರೀಕು, ಇದೇ ತಿಂಗಳ 17ನೇ ತಾರೀಕಿನವರೆಗೂ ಕೂಡ ನ್ಯಾಯಾಂಗಬಂಧನದಲ್ಲೇ ಇರಬೇಕಾಗತ್ತೆ. ಅರ್ಥಾತ್ ಇನ್ನೂ 4 ದಿನ ಅಂತೂ ಬಳ್ಳಾರಿ ಜೈಲಲ್ಲೇ ಇರಬೇಕು. ಬೇಲ್ ಸಿಗುತ್ತೋ ಸಿಗಲ್ವೋ, ಇವರು ಅರ್ಜಿ ಹಾಕ್ಕೊಳ್ತಾರೋ ಹಾಕ್ಕೊಳ್ಳಲ್ವೋ, ಈ ಒಂದು ಕಾವು ಕಡಿಮೆ ಆಗೋವರೆಗೂ ಅರ್ಜಿಗೆ ಬರ್ತಾರೋ ಬರಲೋ ನಮಗೆ ಗೊತ್ತಿಲ್ಲ. ಆದರೆ ಈ ಸದ್ಯಕ್ಕಂತೂ ಇನ್ನೂ 4 ದಿನ ಇರಬೇಕು. ಇದರ ಮಧ್ಯೆನೇ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಸಾಕಷ್ಟು ಒಂದು ಕಿರಿಕಿರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ದರ್ಶನ್. ಅದವರ ಹಕ್ಕು ಅಂತ ಕೇಳ್ತಾ ಇದ್ದಾರಾ, ಅವ್ರಿಗದು ಒಗ್ಗುತ್ತಾ ಇಲ್ವಾ ಗೊತ್ತಿಲ್ಲ. ಒಂದು ವಿಚಾರ ಟಿ ವಿಯದ್ದು, ಇನ್ನೊಂದು ವಿಚಾರ ಅಡುಗೆದು ಅಥವಾ ಆಹಾರದ್ದು. ನನಗೆ ಈ ಅಡುಗೆ ಇಷ್ಟ ಆಗ್ತಾ ಇಲ್ಲ, ನನಗೆ ಈ ಊಟ ಸೇರ್ತಾ ಇಲ್ಲ, ನನಗೆ ಈ ತಿಂಡಿ ಸೇರ್ತಾ ಇಲ್ಲ, ಇದು ಒಂದು ಭಾಗ. ಇನ್ನೊಂದು ಕಡೆ ಯಾವ ಥರ ಟಿ ವಿ ಕೊಟ್ಟಿದ್ದೀರಿ ನೀವು, 10 ನಿಮಿಷಕ್ಕೂ ಇದು ಆಫ್ ಆಗಿಬಿಡುತ್ತೆ ಅಂತ ಇದಕ್ಕಿಂತ ಮುಂಚೆನೇ ದರ್ಶನ್ ಹೇಳಿದ್ದಿತ್ತು. ಅದವರ ರೈಟ್ಸ್ ಕೂಡ ಇರಬಹುದು, ಅದವರ ಹಕ್ಕು ಕೂಡ ಇರಬಹುದು. ಆದರೆ ಯಾಕೆ ಬಳ್ಳಾರಿ ಜೈಲಲ್ಲಿ ಈ ಥರ ನಡೆಸ್ಕೊಳ್ತಾ ಇದ್ದಾರೋ ನಮಗೆ ಗೊತ್ತಿಲ್ಲ. ಬಳ್ಳಾರಿ ಜೈಲು ಪರಪ್ಪನ ಅಗ್ರಹಾರದ ಅಧಿಕಾರಿಗಳ ಥರ ನಾಟಕ ಆಡಿಲ್ಲ ಅಂತ ನಾವು ಭಾವಿಸ್ತೀವಿ. ಕಾರಣ ಜನಗಳನ್ನೆಲ್ಲ ಯಾವ ಥರ ಯಾಮಾರಿಸ್ಬಿಟ್ಟಿದ್ರು. ಅಯ್ಯೋ, ನಾವು ಯಾವುದೇ ಕಾರಣಕ್ಕೂ ಜೈಲು ಊಟ ಮಾತ್ರ ನಾವು ಕೊಡೋದು, ಮನೆ ಊಟಕ್ಕೆ ನಾವು ಪರ್ಮಿಷನ್ನೇ ಕೊಡಲ್ಲ, ಡಾಕ್ಟ್ರ್ ಏನು ಹೇಳ್ತಾರೋ ಅದನ್ನು ಮಾತ್ರ ಕೊಡೋದು, ಟೆಸ್ಟ್ ಮಾಡ್ತೀವಿ, ಯಾರು ತಿಂದು ಏನಾಗಿದೆ, ಫುಡ್ ಪಾಯ್ಸನ್ ಎಲ್ಲಾಗಿದೆ, ಎಲ್ಲರೂ ಚೆನ್ನಾಗೇ ಇದ್ದಾರೆ, ದರ್ಶನ್ಗೇನು ಪ್ರಾಬ್ಲಮ್ಮು ಎಲ್ಲ ಹೇಳಿ ಅವ್ರ ಕೋರ್ಟಲ್ಲಿ ಮಾತಾಡಿದ್ದೆ, ನ್ಯಾಯಾಧೀಶರ ಸಮ್ಮುಖದಲ್ಲಿ ಅವ್ರು ಹೇಳಿದ್ದೆ, ಪತ್ರಗಳನ್ನು ಬರೆದಿದ್ದೆ, ನಾವು ಓದಿದ್ದೆ. ಏನರ್ಥ? ಓಹೋ, ಎಲ್ಲರಂತೆ ದರ್ಶನ್ಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ತಾ ಇರಲಿಲ್ಲ ಅಂತ ನಾವು ಭಾವಿಸಿದ್ವಿ. ಯಾವಾಗ ವಿಲ್ಸನ್ ಗಾರ್ಡನ್ ನಾಗ ಪಕ್ಕದಲ್ಲಿ ಕೂತ್ಕೊಂಡು ಹರಟೆ ಹೊಡ್ಕೊಂಡು ದರ್ಶನ್ ಸಿಗರೇಟನ್ನು ಹಿಡ್ಕೊಂಡಿದ್ರು ಕೈನಲ್ಲಿ, ಆವಾಗ ಅರ್ಥ ಆಯಿತು ಇದ್ಯಾಕೋ ಅಂದುಕೊಂಡಂತೆ ಇಲ್ಲ ವಿಷಯ ಅಂತ. ಇದೆಲ್ಲ ಪರಪ್ಪನ ಅಗ್ರಹಾರದ ಅಧಿಕಾರಿಗಳು ತುಂಬ ವ್ಯವಸ್ಥಿತವಾಗಿ ಜನಗಳ ಕಣ್ಣಿಗೆ, ನ್ಯಾಯಾಲಯದ ಕಣ್ಣಿಗೆ ಮಣ್ಣೆರಚಿದ್ದಾರೆ. ಯಾಕಂದರೆ ಇಲ್ಲಿ ವಿಡಿಯೋ ಕಾಲೂ ಮಾಡಬಹುದು ದರ್ಶನ್ನು, ಫೋನ್ ಕೂಡ ಮಾಡಬಹುದು, ಅಥವಾ ಸಿಗರೇಟ್ ಕೂಡ ಸೇದಬಹುದು. ಇಷ್ಟೆಲ್ಲ ಇದ್ದಾಗ ಇದ್ದಂತೆ ಹೇಳಿದರೆ ನಮಗೆ ಸಮಸ್ಯೆ ಇರಲಿಲ್ಲ. ಸಾಮಾನ್ಯ ಕೈದಿ ಅಂತಲೇ ಟ್ರೀಟ್ ಮಾಡ್ತಾ ಇದ್ದೀವಿ ನಾವು. ಜೈಲಿನ ಮ್ಯಾನ್ಯುಯಲನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಎಲ್ಲ ಸಾವಿರಾರು ಕೈದಿಗಳಿದ್ದಾರೆ, ದರ್ಶನ್ ಏನು ಸ್ಪೆಷಲ್ಲ, ಡಾಕ್ಟರ್ ಹೇಳಿದ ಮಾತ್ರ ನಾವು ಕೊಡೋದು, ಇದೆಲ್ಲ ಮಾತನಾಡಿದಂಥ ಜೈಲು ಅಧಿಕಾರಿಗಳು ಆಮೇಲೆ ಫೋಟೋ ಬಂದಮೇಲೆ ಗಪ್ಚುಪ್, ಆಮೇಲೆ FIR ಹಾಕ್ತೀವಿ, ಇದನ್ನು ನೋಡ್ತೀವಿ, ತನಿಖೆ ಮಾಡ್ತೀವಿ ಅಂತೇಳಿ ಅದು ಶುರುವಾಗಿದೆ. ಆದರೆ ಬಳ್ಳಾರಿ ಜೈಲಲ್ಲಿ ನೋಡಿ, ನೀವೊಂದು ಟಿ ವಿ ಕೊಡ್ತಿದ್ದೀರಾ ಅನ್ನೋದಾದರೆ ಆ ಮನುಷ್ಯನಿಗೆ ಅದು ನೋಡೋಕ್ಕೆ ಅವಕಾಶ ಇರುವಂಥ ಟಿ ವಿಯನ್ನು ಕೊಟ್ವಿ ಅಂತ ಹೇಳಿ ಒಂದು ನೆಪಕ್ಕೆ ಕೊಟ್ಟುಬಿಟ್ಟು ಅದು ಆನ್ ಆಗಲ್ಲ, ಇದಕ್ಕಿದ್ದಂಗೆ ಆಫ್ ಆಗುತ್ತೆ, ಅವಾಗೂ ಆನ್ ಆಗುತ್ತೆ, ಈ ಥರದ್ದು ರಿಪೇರಿ ಆಗಿರ್ತಕ್ಕಂಥ ಟಿ ವಿನ ಯಾಕೆ ಕೊಡ್ತೀರಾ ನೀವು? ಕೆಟ್ಟೋಗಿದೆ ಆ ಟಿ ವಿ, ರಿಪೇರಿ ಮಾಡಿಸ್ಕೊಡಿ ಅಂದರೂ ಮಾಡಿಸ್ಕೊಡ್ತಾ ಇಲ್ಲ, ಬೇರೆ ಟಿ ವಿ ಕೊಡು ಅಂದರೂ ಕೊಡ್ತಾ ಇಲ್ಲ. ಆ ಮನುಷ್ಯನ ಏಕತಾನತೆ, ಒಂಟಿತನ, ಏನೋ ಸುದ್ದಿ ತಿಳ್ಕೊಳ್ಬೇಕು, ನೋಡಬೇಕು, ಮನೋರಂಜನೆ ಬೇಕು, ಒಂದು ಕ್ರೀಡೆ ನೋಡಬೇಕು, ಆಸೆ ಇರುತ್ತೆ ರೀ ಆ ಮನುಷ್ಯನಿಗೆ. ಡಿಕ್ಲೇರ್ ಮಾಡಿದ್ದಾರೆ ಯಾರಾದರೂ? ಸಜಾಬಂದಿ ಅಂತ ಡಿಕ್ಲೇರ್ ಮಾಡಿದ್ದಾರೇನ್ರಿ ದರ್ಶನ್ನ? ಇಲ್ವಲ್ಲ. ಈ ವಿಚಾರಣಾಧೀನ ಕೈದಿ ಅಷ್ಟೇ. ಹಾಗಿದ್ದಾಗ ನೀವು ನಿರಾಕರಿಸ್ತಾ ಇರೋದು ಯಾಕೆ ಅಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಆ ಮನುಷ್ಯನಿಗೆ ಏನೊಂದು ನೀವು ಕೊಡೋದಾದರೆ ಕರೆಕ್ಟಾಗಿರೋದು ಕೊಡಿ ಅಂತ. ಜೊತೆಗೀಗ ಊಟ ಸೇರ್ತಾ ಇಲ್ವಂತೆ ದರ್ಶನ್ಗೆ. ಹಳೆ ಟಿ ವಿ ಬೇಡ, ಹೊಸ ಟಿ ವಿ ಕೊಡಿ ಅಂತ ಒಂದು ಹಠ. ನನಗಿಲ್ಲಿ ಏನು ತಿಂಡಿ ಕೊಡ್ತಾ ಇದ್ದೀರಲ್ಲ, ಈ ಉಪಹಾರ ಇದೆಯಲ್ಲ, ಈ ಬ್ರೇಕ್ಫಾಸ್ಟ್ ಇದೆಯಲ್ಲ, ಇದು ಸರಿ ಇಲ್ಲ. ಹಾಗಂದ ಮಾತ್ರಕ್ಕೆ ನಟ ಅನ್ನೋ ಕಾರಣಕ್ಕೆ ನನಗೇನೋ ದೊಡ್ಡ 5 ಸ್ಟಾರ್ ಹೋಟ್ಲ್ಗಳಿಂದ ಬರುವಂಥ ತಿಂಡಿ ಬೇಕು ಅಂತಲ್ಲ, ಇದನ್ನ ರುಚಿನೇ ನನಗೆ ಸಿಗ್ತಾ ಇಲ್ಲ, ಅಥವಾ ನನಗೇನೋ ಊಟ ಕನ್ವಿನ್ಸ್ ಆಗಿಲ್ಲ, ಇದು ನಾನು ಕನ್ವಿನ್ಸ್ ಮಾಡ್ತಾ ಇಲ್ಲ, ಒಂದು ಊಟ ತೃಪ್ತಿ ಆಗ್ತಾ ಇಲ್ಲ ನನಗೆ, ತಿನ್ನೋಕ್ಕೆ ನನಗೊಂಥರ ಆಗುತ್ತೆ, ಇದು ಇದ್ದಿರಬಹುದು. ಅಂದರೆ ಒಂದೊಂದು ಕಡೆಯ ಆಹಾರ ಒಂದೊಂದು ರೀತಿ ಇರಬಹುದಾಗುತ್ತೆ, ಅಲ್ಲಿ ಯಾವ ಥರ ಮಾಡ್ತಾಯಿದ್ರೂ ನಮಗೆ ಗೊತ್ತಿಲ್ಲ. ಅಥವಾ ಮನೆ ಊಟ ತರಿಸಿಕೊಳ್ಳುವ ಸಲುವಾಗಿ ದರ್ಶನ್ ಈ ಥರ ಮಾತಾಡ್ತಾ ಇದ್ದಾರೆ, ನಮಗೆ ಗೊತ್ತಿಲ್ಲ. ಇನ್ನೊಂದು ಕಡೆ ಜೈಲಲ್ಲಿ ಶುಕ್ರವಾರದ ಒಂದು ಬಾಡೂಟ ಬೇರೆ ಇತ್ತಂತೆ, ಅದನ್ನು ನನಗೆ ಬೇಡ ಅಂತ ಇಲ್ಲಿ ದರ್ಶನ್ ಹೇಳಿರೋದು. ಮೊಂಡಾಟ ಮಾಡಿರುವಂಥ ದರ್ಶನ್ಗೆ ಇದು ಜೈಲು ಅಧಿಕಾರಿಗಳ ಪ್ರಕಾರ ಮೊಂಡಾಟ, ದರ್ಶನ್ ಪ್ರಕಾರ ಆ ವ್ಯಕ್ತಿಯ ಅವಶ್ಯಕತೆ ಇದು. ನನಗಿಂತ ಒಂದು ಊಟ ಬೇಕ್ರಿ, ಅದು ಯಾವುದೋ ಟಿ ವಿ ಕೊಡ್ತೀರಾ, ಅದು ಬರಲ್ಲ, ಇದೇನೋ ಊಟ ನನಗೆ ಸೇರುತ್ತೇನ್ರಿ ಅಂತ ಕೇಳಿರಬಹುದು. ಇದಕ್ಕೆ ಮತ್ತೆ ಅರ್ಜಿ ಹಾಕ್ಕೊಳ್ಬಹುದೇನೋ ದರ್ಶನ್, ನಮಗೆ ಗೊತ್ತಿಲ್ಲ. ಅರ್ಜಿ ಹಾಕ್ಕೊಳ್ಳಿ, ಅದು ಎಷ್ಟು ದಿನಗಳ ಕಾಲ ಅದು ವಿಚಾರಣೆಗೆ ಬರುತ್ತೋ, ಅದು ಯಾವ ಊಟ ಸಿಗುತ್ತೋ ನಮಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ಬಳ್ಳಾರಿಯ ಅಧಿಕಾರಿಗಳಂತೂ ನಮಗೆ ಮಾಹಿತಿ ಬಂದಿರೋ ಪ್ರಕಾರ, ನಿನಗೋಸ್ಕರ ನಾವು ರೂಲ್ಸ್ ಚೇಂಜ್ ಮಾಡೋಕ್ಕಾಗಲ್ಲಪ್ಪ, ಚೇಂಜ್ ಮಾಡಬೇಕಾ ನಾವು? ಕಾರಾಗೃಹದಲ್ಲಿ ಎಲ್ರಿಗೂ ಏನು ಕೊಡ್ತೀವೋ ಅದನ್ನೇ ನಾನು ನಿಮಗೂ ಕೊಡ್ತಾ ಇರೋದು, ಇದನ್ನೇ ತಿನ್ನಬೇಕು ಅಂಥೇಳಿ ವಾರ್ನ್ ಮಾಡಿದ್ದಾರಂತೆ ದರ್ಶನ್ಗೆ. ಆದರೆ ದರ್ಶನ್ ಊಟ ತಿಂಡಿ ಬಿಟ್ಟು ಕೂತಿದ್ದಾರೆ ಅಂತ ಮಾಹಿತಿ.